ಬೆಂಗಳೂರು ಜನ ಮಾನವೀಯತೆಯನ್ನೇ ಮರೆತಿದ್ದಾರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಈ ದೃಶ್ಯವನ್ನ ನೋಡಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಪೋಷಕರೇ, ನೀವಂತೂ ಈ ದೃಶ್ಯವನ್ನ ನೋಡಲೇಬೇಕು. ನಿಮ್ಮ ಮಕ್ಕಳು ರಸ್ತೆಯಲ್ಲಿ ಆಟ ಆಡ್ತಾ ಇದ್ರೆ ಸ್ವಲ್ಪ ಅವರ ಕಡೆ ಗಮನ ಇರಲಿ. ರಸ್ತೆಯಲ್ಲಿ ಆಟ ಆಡ್ತಾ ಇದ್ರೆ ಪೋಷಕರು ಅವರ ಕಡೆ ಗಮನವನ್ನ ಹರಿಸಬೇಕು. ಈ ಕಿಡಿಗೇಡಿ ಮಾಡೋದು ನೋಡಿದ್ರೆ ನಿಮ್ಮ ರಕ್ತ ಕುದಿಯುತ್ತೆ. ಮನೆ ಬಳಿ ಆಟ ಆಡ್ತಾ ಇದ್ದಂತಹ ಬಾಲಕನಿಗೆ ಕಾಲಿಂದ ಒದ್ದಿದ್ದಾನೆ ದುರುಳ. ಬನಶಂಕರಿಯ ಅಜ್ಜಿ ಮನೆಗೆ ಬಂದಿದ್ದಂತಹ ನೇವ್ ಜೈನ್ ಎಂಬ ಬಾಲಕ ಮನೆ ಮುಂದೆ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಲಿಂದ ಒದ್ದಿದ್ದಾನೆ. ರಂಜನ್ ಎಂಬಾತ ತನ್ನ ಪಾಡಿಗೆ ತಾನು ಆಟವಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಲಾಗಿದೆ. ಬಾಲಕನಿಗೆ ರಂಜನ್ ಒದ್ದಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆರೋಪಿ ರಂಜನ್ ವಿರುದ್ಧ ದೂರನ್ನ ದಾಖಲಿಸಿದಂತಹ ಬಾಲಕನ ತಾಯಿ ದೂರು ದಾಖಲಿಸಿ ಆರೋಪಿಯನ್ನ ಬಂಧಿಸಿದಂತಹ ಬನಶಂಕರಿ ಪೊಲೀಸರು ಸದ್ಯ ಆರೋಪಿ ರಂಜನ್ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾನೆ. ಪಾಪ ತಂಪಾಡಿಗೆ ತಾವು ಹೊರಗಡೆ ಆಟ ಆಡ್ತಾ ಇರ್ತಾರೆ ಮಕ್ಕಳುಗಳು. ನೋಡಿ ಅಯ್ಯೋ ದೇವ್ರೇ ಅಪ್ಪ, ನನಗೆ ಒಂದು ಕ್ಷಣ ನಿಜಕ್ಕೂ ಆ ದೃಶ್ಯವನ್ನ ನೋಡಿದಾಗ ಬಹಳ ನೋವಾಯ್ತು. ನಿಜಕ್ಕೂ ಬಹಳ ನೋವಾಯ್ತು. ಇಂತಹ ಕಿಡಿಗೇಡಿಗಳಿಗೆ ಯಾವ ರೀತಿಯಾದಂತಹ ಶಿಕ್ಷೆ ಆಗ್ಬೇಕು ಅಂತಂದ್ರೆ ಇವನ್ ಕಾಲನೇ ಮುರಿದಾಕ್ಬಿಡ್ಬೇಕು. ಅಷ್ಟರ ಮಟ್ಟಿಗೆ ಶಿಕ್ಷೆ ಆಗ್ಬೇಕಿಂತವ್ರಿಗೆ. ಸುಮ್ಮನೆ ಪೊಲೀಸ್ನವರು ಅರೆಸ್ಟ್ ಮಾಡೋದು, ಜಾಮೀನು ತೆಗೆದುಕೊಳ್ಳೋದು, ಹೊರಗಡೆ ಬರೋದು, ಮತ್ತೆ ಇದೇ ರೀತಿಯಾದಂತಹ ಕೃತ್ಯವನ್ನ ನಡೆಸೋದು. ಏನ್ ಮಾಡಿತ್ತು ಆ ಮಗು ಅಂತ ಹೇಳಿ ತನ್ನ ಪಾಡಿಗೆ ತಾನು ನಿಂತ್ಕೊಂಡಿತ್ತು. ಆ ಮಗುಗೆ ಈ ರೀತಿಯಾಗಿ ಬಂದು ಜೋರಾಗಿ ಒದಿತಾನಲ್ಲ ಹಿಂದೆಗಡೆಯಿಂದ, ಇವನಿಗೆ ನಿಜಕ್ಕೂ ಆ ಕಾಲಿಗೆ ಏನಾದ್ರೂ ಒಂದು ರೋಗ ಬಂದು ಕೊಳ್ತೋಗ್ಬಿಡ್ಬೇಕು. ಅಷ್ಟರ ಮಟ್ಟಿಗೆ ಸಿಟ್ಟು ಬರ್ತಾ ಇದೆ. ನಿಜಕ್ಕೂ ನಾವು ಇಂತಹ ದೃಶ್ಯಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಎಂಥ ತಾಯಿ ಹೃದಯ ಆದ್ರೂ ಕೂಡ ಬಹಳ ನೋವಾಗುತ್ತೆ. ಪಾಪ ಮಕ್ಕಳು ಆಚೆಗಡೆ ಆಟ ಆಡ್ತಾ ಇರ್ತಾರೆ ಅಂತ ಹೇಳಿ ಸ್ವಲ್ಪ ಹೊತ್ತು ಮನೇಲಿ ಪೇರೆಂಟ್ಸ್ಗಳು ಯಾವುದೋ ಒಂದು ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತಾರೆ. ಯಾವಾಗ್ಲೂ ಮಕ್ಕಳನ್ನ ನೋಡ್ಕೊಂಡೇ ಇರೋದಕ್ಕೂ ಕೂಡ ಆಗಲ್ಲ ಪೇರೆಂಟ್ಸ್ಗಳಿಗೆ, ಒಪ್ಕೊಳ್ಳೋಣ. ಬಟ್ ಆದ್ರೆ ತನ್ನ ಪಾಡಿಗೆ ತಾನು ಒಂದು ಮಗು ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಏಕಾಏಕಿ ಓಡ್ಕೊಂಡು ಬಂದು ಆ ಮಗುಗೆ ಒದಿತಾನೆ ಅಂತಂದ್ರೆ ನಿಜಕ್ಕೂ ಏನಾಗಿತ್ತು, ಈತನಿಗೆ ಏನ್ ರೋಗ ಬಂದಿತ್ತು ಇವನಿಗೆ ಅಂತ ಹೇಳಿ ಒದ್ದು ಆರಾಮಾಗಿ ನಡ್ಕೊಂಡು ಹೋಗ್ತಾನೆ ಇದ್ದಾನೆ. ಮತ್ತೆ ಯಾರು ಬೈಕಲ್ಲಿ ಬರ್ತಾರೆ, ಆ ಮಗುಗೆ ಒದ್ದ ನೋಡ್ಲಿಲ್ವೇನಮ್ಮ ಅಂತ ಕೇಳ್ತಾರೆ. ಅಲ್ಲಿ ಇನ್ನೊಂದು ಪಕ್ಕದಲ್ಲಿ ಒಂದು ಹುಡುಗಿ ಆಟ ಆಡ್ತಾ ಇರುತ್ತೆ. ಆ ಹುಡುಗಿನ ಕೇಳ್ತಾರೆ. ಅವಾಗ ಅವ್ರು ನೋಡ್ತಾ ಇರ್ತಾರೆ. ಇನ್ನೊಂದು ಹುಡುಗಿ ಬರುತ್ತೆ, ಪಾಪ ಆ ಮಗುನ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗುತ್ತೆ. ಏನ್ ಬಂದಿರೋದು ಇಂಥವ್ರಿಗಳಿಗೆಲ್ಲ ಅಂತ ಹೇಳಿ ನೋಡಿ ಯಾವ ರೀತಿಯಾಗಿ ಒದಿತಾನೆ ಅಂತ ಹೇಳಿ ಆ ಮಗುಗೆ ರಕ್ತ ಕುದೀತಾ ಇದೆ. ನಿಜಕ್ಕೂ ಈ ದೃಶ್ಯವನ್ನ ನೋಡಿದಾಗ ಆ ಮಗು ಏನಾದ್ರೂ ಮಾತನಾಡಿಸ್ತಾ, ಆ ಮಗು ಏನಾದ್ರೂ ಬೈತಾ? ಇಲ್ಲ, ಪಾಪ ತನ್ನ ಪಾಡಿಗೆ ತಾನು ಆಟ ಆಡ್ತಾ ಇದೆ. ಏನ್ ಬಂದಿದ್ದು ಇಂಥವ್ರಿಗೆ ಅಂತ ಹೇಳಿ ಏನ್ ಮಾಡಿತ್ತು ಆ ಮಗು? ನಿಜಕ್ಕೂ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಂಥವ್ರಿಗೆಲ್ಲ ಕಠಿಣ ಶಿಕ್ಷೆ ಆಗಬೇಕು. ಪಾಪ ತಾಯಿ ಮನಸ್ಸು ಇದನ್ನ ನೋಡಿದ ತಕ್ಷಣ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿರ್ಬೋದು, ಎಷ್ಟು ನೋವಾಗಿರ್ಬೋದು. ಮಕ್ಕಳು ಬಿದ್ರೆ ಎಲ್ಲಿ ನೋವಾಗುತ್ತೋ ಅಂತ ಹೇಳಿ ಸಾಕ್ತಾ ಇರ್ತಾರೆ ಪೋಷಕರು. ಅಥವಾ ಸ್ಕೂಲಲ್ಲಿ ಟೀಚರ್ ಏನಾದರೂ ರೇಗ್ಬಿಟ್ರೆ ನಮ್ಮ ಮಗು ಎಲ್ಲಿ ಮಾನಸಿಕ ಸ್ಥಿಮಿತವನ್ನ ಕಳ್ಸ್ಕೊಂಡ್ ಬಿಡುತ್ತೋ ಅಂತ ಹೇಳಿ ಪೇರೆಂಟ್ಸ್ಗಳು ಯೋಚನೆ ಮಾಡ್ತಾ ಇರ್ತಾರೆ. ಏನೋ ಆಟ ಆಡ್ತಾ ತನ್ನ ಪಾಡಿಗೆ ತಾನು ಬಿದ್ದರೆ ಸರಿ ಆಯ್ತು, ಹೋಗ್ಲಿ ಬಿಡಪ್ಪ, ಆಟ ಆಡ್ತಾ ಇದ್ದೆ ಬಿದ್ದೆ ಅಂತ ಹೇಳ್ಬೋದು. ಬಟ್ ಆದ್ರೆ ಇಲ್ಲಿ ಆ ಥರ ಆಗಿಲ್ಲ. ಮಾನವೀಯತೆ ಅನ್ನೋದು ಬಿಡ್ಲಿ, ಅದೊಂದು ಪುಟ್ಟ ಮಗು. ನಾವು ಮಕ್ಕಳನ್ನ ದೇವ್ರು ಅಂತ ಕಾಣ್ತೀವಿ. 10 ವರ್ಷದ ಒಳಗಿನ ಮಕ್ಕಳನ್ನ ದೇವ್ರಿಗೆ ಹೋಲಿಸ್ತೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಕುಮಾರ್, ಸೀನಿಯರ್ ಕ್ರೈಮ್ ರಿಪೋರ್ಟರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ನಿಜಕ್ಕೂ ಈ ದೃಶ್ಯವನ್ನ ನೋಡ್ತಾ ಇದ್ರೆ ನನಗೆ ಅಷ್ಟು ರಕ್ತ ಕುದೀತಾ ಇದೆ ಅಂತಂದ್ರೆ ಇನ್ನ ತಾಯಿಯ ಮನಸ್ಥಿತಿ, ಆ ತಾಯಿಗೆ ಎಷ್ಟು ನೋವಾಗಿರ್ಬೇಡ.
ಹಂಗ ಮಾತಾಡೋಳೆ ಕೈ ಕಲಿ ಬಿಡ್ತೀವಿ ಅದೇ ಮಾಡಿ ತಪ್ಪಿನ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ನೋಡಿ, ಮನೆ ಬಳಿ ತನ್ನ ಪಾಡಿಗೆ ತಾನು ಆಟ ಆಡ್ತಾ ಇರುತ್ತೆ ಮಗು. ಆ ಮಗುವಿಗೆ ಹಿಂದೆಗಡೆಯಿಂದ ಯಾರೋ ಒಬ್ಬ ಬಂದು ಯಾವ ರೀತಿಯಾಗಿ ಒದ್ದು ಆ ಮಗುವನ್ನ ಹೀನಾಯವಾಗಿ ನಡೆಸ್ಕೊಳ್ತಾನೆ ನೋಡಿ. ಒದ್ಬಿಟ್ಟು ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ದಾನೆ, ಏನೂ ಆಗೇ ಇಲ್ಲ, ಏನೂ ಗೊತ್ತೇ ಇಲ್ಲ ಅಂತ ಹೇಳಿ. ಕೆಲವ್ರಿಗಿರುತ್ತೆ ಮನಸ್ಥಿತಿ, ಮಕ್ಳು ಕಂಡ್ರೆ ಆಗಲ್ಲ ಅನ್ನೋದು. ಬಟ್ ಆದರೆ ಈ ರೀತಿಯಾಗಿ ಕೆಟ್ಟ ಮನಸ್ಥಿತಿ ಯಾರಲ್ಲೂ ಕೂಡ ನಾವು ನೋಡಿರ್ಲಿಕ್ಕಿಲ್ಲ. ಪಾಪ ಮಗುಗೆ ಎಷ್ಟು ಪೆಟ್ಟಾಯ್ತೋ, ಆ ಬಿದ್ದರ ರಭಸಕ್ಕೆ ಎಷ್ಟು ನೋವಾಯ್ತೋ, ತಲೆಗೇನಾದ್ರೂ ಪೆಟ್ಟಾಯ್ತೋ ಏನೋ ಪಾಪ ಆ ಮಗುಗೆ ಎಷ್ಟು ಬೆನ್ನು ನೋವಾಗಿರುತ್ತೆ. ಎಳೆ ಮೂಳೆ ಬೆನ್ನುದು ಎಷ್ಟು ನೋವಾಗಿರುತ್ತೋ ಏನೋ ಪಾಪ. ನಿಜಕ್ಕೂ ಆ ಮಗು ತನ್ನ ತಾಯಿ ಹತ್ರ ಎಷ್ಟು ನೋವು ತೋಡ್ಕೊಳ್ತಾ ಇದೆಯೋ ಏನೋ ಗೊತ್ತಿಲ್ಲ. ಬಹಳಷ್ಟು ನೋವು ಆಗ್ತಾ ಇದೆ ಈ ದೃಶ್ಯವನ್ನು ನೋಡಿದಾಗ. ಅಷ್ಟೇ ಕೋಪ ಕೂಡ ಬರ್ತಾ ಇದೆ. ಮಕ್ಕಳನ್ನ ನಾವು ಎಲ್ಲಿ ಬಿದ್ದೋಗ್ತಾರೋ, ಎಲ್ಲಿ ಆಟ ಆಡೋದಕ್ಕೆ ಕಳಿಸೋದೋ ಬೇಡವೋ ಅಂತ ಹೇಳಿ ಮನೇಲೇ ಇಟ್ಕೊಂಡು ಎಷ್ಟೋ ಜನ ಪೇರೆಂಟ್ಸ್ಗಳು ಹೊರಗಡೆ ಕಳಿಸೋದೇ ಇಲ್ಲ. ಈ ರೀತಿಯಾದಂತಹ ಘಟನೆಗಳಾಗ್ಬಿಟ್ರೆ, ಯಾರೋ ಬಂದು ಎತ್ಕೊಂಡು ಹೋಗ್ಬಿಟ್ರೆ ಮಕ್ಕಳನ್ನ, ಯಾರೋ ಒಡೆದು ಹೋಗ್ಬಿಟ್ರೆ, ಯಾರೋ ಗಿಂಡು ಬಿಟ್ರೆ ಎಲ್ಲಿ ನೋವಾಗುತ್ತೋ ಅಂತ ಹೇಳಿ ಸೂಕ್ಷ್ಮವಾಗಿ ಬೆಳೆಸ್ತಾ ಇರ್ತಾರೆ ಕೆಲ ಪೇರೆಂಟ್ಸ್ಗಳು. ಬಟ್ ಆದರೆ ಯಾವನೋ ಒಬ್ಬ ಬಂದ್ಬಿಟ್ಟು ಈ ರೀತಿಯಾಗಿ ಒದಿತಾನೆ ಮಗುಗೆ ಅಂತಂದರೆ ಎಷ್ಟು ಸಿಟ್ಟು ಬರಲ್ಲ ಆ ತಾಯಿಗೆ. ಬನಶಂಕರಿ ಪೊಲೀಸರು ಆತನಿಗೆ ಸರಿಯಾಗಿ ಶಿಕ್ಷೆಯನ್ನು ಕೊಡಬೇಕಾಗಿತ್ತು. ಈ ಬೇಲೆ ಸಿಗಬಾರ್ದಾಗಿತ್ತು ಈತನಿಗೆ, ಅಷ್ಟರ ಮಟ್ಟಿಗೆ ಶಿಕ್ಷೆ ಆಗಬೇಕಾಗಿತ್ತು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್, ಸೀನಿಯರ್ ಕ್ರೈಮ್ ರಿಪೋರ್ಟರ್ ಮತ್ತೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಅಜಯ್, ನಿಜಕ್ಕೂ ಆ ಮಗು ತನ್ನ ಪಾಡಿಗೆ ತಾನು ಆಟ ಆಡ್ತಾ ಇರುತ್ತೆ, ಅದಕ್ಕೇನು ಗೊತ್ತಿರೋದಿಲ್ಲ. ನಿಜಕ್ಕೂ ಪೇರೆಂಟ್ಸ್ಗಳು ನೋಡಿದಂತಹ ಸಂದರ್ಭದಲ್ಲಿ ಬಹಳಷ್ಟು ನೋವಾಗಿರುತ್ತೆ, ಅಷ್ಟೇ ಸಿಟ್ಟು ಕೂಡ ಬರ್ತಾ ಇದೆ. ನನಗೆ ಎಷ್ಟು ಸಿಟ್ಟು ಬರ್ತಾ ಇದ್ದಾಗ ತಾಯಿ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಡ ಅಲ್ವಾ? ಖಂಡಿತವಾಗ್ಲೂ ಏನಂದ್ರೆ ಈ ಒಂದು ಘಟನೆ ನೋಡಿದ್ರೆ ನಿಜಕ್ಕೂ ಕೂಡ ಈತ ಮನುಷ್ಯನ ಅಥವಾ ಕ್ರೂರಿನ ಅಂತ ಅನ್ಸತ್ತೆ. ಇದೇ ತಿಂಗಳ 14ನೇ ತಾರೀಕು ನಡೆದಿರುವಂತಹ ಘಟನೆ ಇದು. ಅಂದ್ರೆ ಈ ಒಂದು ವಿಚಾರ ಯಾಕಾಯ್ತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಸೈಕೋಪಾತ್ ಅನ್ಸತ್ತೆ. ಸೊ ಹೀಗಾಗಿ ಈತ ಈ ಇಲ್ಲೇನು ಕೂಡ ಇದೇ ರೀತಿಯಾಗಿ ವರ್ತನೆ ಮಾಡಿದ್ದ ಅನ್ನೋ ಒಂದು ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ರಂಜನ್ ಅಂತ ಹೇಳಿ ಈತ ಏನು ಅದೇ ಭಾಗದ ಅಂದ್ರೆ ಬನಶಂಕರಿ ಭಾಗದಲ್ಲೇ ಕೂಡ ಇರುವಂತದ್ದು. ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಏನು ಯಾವುದೇ ವಿಚಾರ ಇಲ್ಲದೆ ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯಾಗಿ ಕೆಲವೊಬ್ರಿಗೆ ಹೊಡೆಯೋದು ಮತ್ತೆ ಬೈಯೋದು ಮಾಡ್ತಾ ಇದ್ದ ಅನ್ನೋ ಒಂದು ಮಾತುಗಳು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಅಜ್ಜಿ ಮನೆಗೆ ಬಂದಿದ್ದಂತ ನೀವ್ ಜೈನ್ ಅಂತ ಹೇಳಿದಾನೆ ಆತ. ಅಲ್ಲಿದ್ದಂತ ಕೆಲ ಸಣ್ಣ ಪುಟ್ಟ ಮಕ್ಕಳೇನಿರ್ತಾರೆ ಅವರ ಜೊತೆ ಕೂಡ ಆಟ ಆಡ್ತಿರ್ತಾನೆ. ಆದ್ರೆ ಏಕಾಏಕಿ ಹಿಂದೆಯಿಂದ ಬಂದು ಆತ ಏನು ಕಾಲಿನಿಂದ ಒದ್ದಿರುವಂತ ದೃಶ್ಯ ನಿಜಕ್ಕೂ ಕೂಡ ಎಂತರ್ಗೂ ಭಯ ಪಡಿಸತ್ತೆ. ಸೊ ಹಾಗಾಗಿ ಆ ಒಂದು ವಿಚಾರ ಆಗ್ತಾ ಇದ್ದಾರೆ, ಮಗನಿಗೆ ಗಾಯ ಆಗತ್ತೆ. ಆ ತಕ್ಷಣ ರಂಜನ ಏನಿದ್ದಾನೆ ಆತನ ವಿರುದ್ಧ ದೂರನ್ನು ಕೂಡ ಏನೋ ಇವರ ತಾಯಿ ಏನಿದ್ದಾರೆ ನೀವ್ ಜೈನ್ ಅವರ ತಾಯಿ ಅವರು ದಾಖಲು ಮಾಡಿರುವಂತದ್ದು. ತಕ್ಷಣ ಪೊಲೀಸರು ಕೂಡ ಆತನನ್ನ ವಶಕ್ಕೆ ಪಡ್ಕೊಂಡು ಆನಂತರ ಅಂದ್ರೆ ಒದ್ದಿರೋ ಕಾರಣದಿಂದಾಗಿ ಅಲ್ಲೇ ಸ್ಟೇಷನ್ ಬೇಲನ್ನು ಕೂಡ ಈಗಾಗಲೇ ಕೊಟ್ಟಿ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಅಂದ್ರೆ ಏಕಾಏಕಿ ಆತ ಯಾಕೆ ಒದ್ದ ಅಂತ ಹೇಳಿ ಆನಂತರ ಅವರು ಕೂಡ ಹೋಗಿ ಪರಿಶೀಲನೆ ಮಾಡಿದಂತ ಮತ್ತೆ ಆತನನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಕೂಡ ಗೊತ್ತಾಗಿದ್ದು ಏನು ಅಂದ್ರೆ ಆತನು ಕೂಡ ಸಾಕಷ್ಟು ಬಾರಿ ಬೇರೆ ಬೇರೆ ಕಡೆಯಲ್ಲೂ ಕೂಡ ಇದೇ ರೀತಿಯಾಗಿ ವರ್ತಿಸಿದ್ದ ಅನ್ನೋ ಮಾಹಿತಿಗಳು ಕೂಡ ಈಗಾಗಲೇ ತನಿಖೆಯಲ್ಲೂ ಕೂಡ ಗೊತ್ತಾಗಿದೆ. ಸದ್ಯ ಆತನಿಗೆ ಸ್ಟೇಷನ್ ಬೇಲನ್ನ ಕೊಟ್ಟಿ ಕಳಿಸಿದ್ರೆ, ಆದ್ರೆ ಆತ ಕೂಡ ಇನ್ನು ಬಾಲಕ ಏನಿದ್ದಾನೆ ಆತ ಇನ್ನು ಚಿಕಿತ್ಸೆ ಪಡಿತಾ ಇದ್ದಾನೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಆತನ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದಾನೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಈ ಹಿಂದೆ ಇದೇ ರೀತಿಯಾಗಿ ಸಾಕಷ್ಟು ಘಟನೆಗಳು ನಡೆದಿವೆ ಅಂತ ಹೇಳಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಟ್ ಆದರೆ ಆ ಸಂದರ್ಭದಲ್ಲಿ ಬೈತಾ ಇದ್ದ ಮತ್ತು ಕೈಯಿಂದ ಹೊಡೆಯುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದ. ಬಟ್ ಆದರೆ ಈ ರೀತಿಯಾಗಿ ಅತಿರೇಕಕ್ಕೆ ಹೋಗಿ ಒದ್ದಿರುವಂತಹ ಘಟನೆ ಇದೇ ಮೊದಲು ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಮಗುವಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಯಾಕೆಂದರೆ ಆತ ಒದ್ದಿರೋ ಫೋರ್ಸಿಗೆ ಬೆನ್ನಿನ ಮೂಳೆಗೆ ಸ್ವಲ್ಪ ಪೆಟ್ಟಾಗೇ ಆಗಿರುತ್ತೆ. ಮತ್ತು ಅದು ಟಾರಿನ ರಸ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ತಲೆಗೆ ಏನಾದರೂ ಪೆಟ್ಟಾಗಿರುತ್ತೆ. ಸೊ ಹಾಗಾಗಿ ಮಗುವಿಗೆ ಇನ್ನೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಯಾಕಪ್ಪ ಈ ರೀತಿಯಾಗಿ ನಡ್ಕೊಂಡೆ ಏನು ಎತ್ತ ಅಂತ ಹೇಳಿ ಕೇಳಿದಂತಹ ಸಂದರ್ಭದಲ್ಲಿ ಆತನ ಮನಸ್ಥಿತಿ ಸರಿಯಿಲ್ಲ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ. ಮನಸ್ಥಿತಿ ಸರಿಯಿಲ್ಲ ಅಂತಂದರೆ ಯಾರ್ದೋ ಮಕ್ಕಳ ಮೇಲೆ ಬಂದ್ಬಿಟ್ಟು ಈ ರೀತಿಯಾಗಿ ರೌದ್ರಾವತಾರ ಈ ರೀತಿಯಾಗಿ ನಡ್ಕೊಂಡ್ಬಿಟ್ರೆ ಪಾಪ
ಪುಟ್ ಮಕ್ಕಳು ಮನೆಯಿಂದ ಹೊರಗಡೆ ಬರೋದಕ್ಕೆ ಹೆದರ್ಕೋಬೇಕಲ್ಲ, ಪೋಷಕರು ಮನೆಯಿಂದ ಆಚೆ ಕಳಿಸೋದಕ್ಕೆ ಹೆದರ್ಕೊಳ್ಬೇಕು. ಆ ರೀತಿಯಾದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗೋಗ್ಬಿಟ್ಟಿದೆ. ಮಕ್ಕಳನ್ನ ಮನೆಯೊಳಗಡೆ ಇರಿಸ್ಕೊಂಡ್ರೂ ಕೂಡ ಅವರು ಒಂದು 4 ಗೋಡೆ ಮಧ್ಯದಲ್ಲಿ ಬೆಳೆದ್ರೆ ಮತ್ತೆ ಹೊರಗಿನ ಪ್ರಪಂಚದ ಬಗ್ಗೆ ಹೇಗೆ ತಿಳ್ಕೊಳ್ತಾರೆ ಅನ್ನುವಂತಹ ಪ್ರಶ್ನೆನೂ ಕೂಡ ಕಾಡುತ್ತೆ. ಮತ್ತೆ ಮಕ್ಕಳನ್ನ ಹೊರಗಡೆ ಬಿಟ್ಟಂತಹ ಸಂದರ್ಭದಲ್ಲಿ ಪೋಷಕರಾದಂಥವರು ಅವರ ಮೇಲೆ ಒಂದು ಕಣ್ಣನ್ನು ಇಟ್ಟಿದ್ರೆ ಒಳ್ಳೆಯದು ಅಂತ ಕಾಣಿಸುತ್ತೆ ಈ ರೀತಿಯಾದಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ. ನೋಡಿ, ಬನಶಂಕರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಳೆದ 2-3 ಬಾರಿಯೂ ಕೂಡ ಇದೇ ರೀತಿಯಾಗಿ ವರ್ತಿಸಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಆತನ ಮನಸ್ಥಿತಿ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಸ್ಟೇಷನ್ ಬೇಲ್ ಮೇಲೆ ಆತನನ್ನ ಹೊರಗೆ ಬಿಡುವಂತಹ ಕೆಲಸಗಳು ಕೂಡ ಆಗಿದೆ. ಇದೇ ರೀತಿಯಾದಂತಹ ಕೃತ್ಯಗಳನ್ನು ಪದೇ ಪದೇ ನಡೆಸಿ ಆತನಿಗೆ ಬೇಲ್ ಮೇಲೆ ಹೊರಗಡೆ ಕಳಿಸ್ತಾ ಬರ್ತಾ ಇದ್ರೆ ಪಾಪ ಎಷ್ಟು ಮಕ್ಕಳ ಪರಿಸ್ಥಿತಿ ಇನ್ನೇನಾಗಬಹುದು ಅನ್ನುವಂತಹ ಪ್ರಶ್ನೆಯೂ ಕೂಡ ಕಾಡುತ್ತೆ. ಮಕ್ಕಳನ್ನ ಹೊರಗಡೆ ಬಿಡೋದಕ್ಕೂ ಪೋಷಕರು ಯೋಚನೆ ಮಾಡಬೇಕಾಗತ್ತೆ. ಮತ್ತೆ ಈ ಬೀದಿಯಲ್ಲಿ ಆಟ ಆಡುವಂತಹ ಮಕ್ಕಳ ಪರಿಸ್ಥಿತಿ ಏನಾದರೂ ಪ್ರಾಣ ಏನಾದರೂ ಹೋಗಿದ್ದಿದ್ರೆ ಯಾರು ಹೊಣೆ ಇದಕ್ಕೆ? ಕೇಳಿದ್ರೆ ಮಾನಸಿಕ ಸ್ಥಿಮಿತವನ್ನ ಕಳ್ತ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ರೆ ಅಲ್ಲಿಗೆ ಮುಗೀತಲ್ವ, ಏನು ಪ್ರಶ್ನೆನೇ ಮಾಡೋ ಹಾಗಿಲ್ಲ. ಸ್ಥಿಮಿತ ಕಳ್ಕೊಂಡಿದ್ರೆ ಯಾರು ಅವ್ರ ಪೋಷಕರು ಇರ್ತಾರೆ, ಅವ್ರ ಚಿಕಿತ್ಸೆಯನ್ನು ಕೊಡಿಸ್ಬೇಕು, ಮನೇಲಿ ಇರಿಸ್ಕೊಳ್ಬೇಕು, ಒಬ್ಬರನ್ನ ನೋಡ್ಕೊಳ್ಬೇಕು. ಅದನ್ನು ಬಿಟ್ಟು ಈ ರೀತಿಯಾಗಿ ಬೀದಿಗೆ ಬಿಟ್ಬಿಟ್ಟು ಸಿಕ್ಕ ಮಕ್ಕಳುಗಳಿಗೆಲ್ಲ ಒಡ್ಕೊಂಡು ಬೈಕೊಂಡು ಓಡಾಡ್ತಾ ಇದ್ರೆ ಮಕ್ಕಳಿಗೆ ಭಯ ಆಗೋದಿಲ್ವಾ ಅಂತ ಹೇಳಿ ಈ ಫುಟೇಜನ್ನು ಗಮನಿಸ್ತಾ ಇದ್ರೆ ನಿಜಕ್ಕೂ ಹಾಗೆ ಸಿಟ್ಟು ನೆತ್ತಿಗೆ ಇರತ್ತೆ. ಅಷ್ಟರ ಮಟ್ಟಿಗಿದೆ ಈ ಒಂದು ಫುಟೇಜನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಓಡ್ಕೊಂಡು ಬರ್ತಾನೆ, ಓಡ್ಕೊಂಡು ಬಂದು ಪಾಪ ಆ ಮಗು ಆಟ ಆಡ್ತಾ ಇರತ್ತೆ, ನಿಂತ್ಕೊಂಡಿರತ್ತೆ. ಆ ಮಗುಗೆ ಜಾಡ್ಸ್ ಒದ್ದೇ ಬಿಡ್ತಾನೆ. ಪಾಪ ಅದು ಸಣ್ಣ ಮೂಳೆ ಏನಾಗಿರುತ್ತೋ ಏನೋ. ಮತ್ತೆ ಅಲ್ಲಿ ಬೈಕ್ ಸವಾರ ಕೂಡ ಹೋಗ್ತಾ ಇರ್ತಾರೆ. ಅವರು ಒದ್ದ ತಕ್ಷಣ ಆ ಮಗುಗೆ ಯಾಕೆ ಈತ ಒದ್ದ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಕೂಡ ನೋಡ್ತಾರೆ. ಮತ್ತೆ ಬೈಕ್ನ ಸೈಡ್ಗೆ ಹಾಕ್ಬಿಟ್ಟು ಆ ಮಗುನ ಮಾತನಾಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ ಅಂತ ಕಾಣಿಸುತ್ತೆ. ಆಮೇಲೆ ಅಲ್ಲೇ ಇದ್ದಂತಹ ಒಂದು ಪುಟ್ಟ ಹುಡುಗಿ ಅವರು ಕೂಡ ಆಟ ಆಡ್ತಾ ಇರ್ತಾರೆ. ಅವ್ರಿಗೆ ಹೇಳ್ತಾರೆ ಈ ಥರ ಒದ್ದು ಹೋದ ಅವನು ನೋಡ್ಲಿಲ್ವಾ ಅಂತ ಹೇಳಿ. ಪಾಪ ಯಾಕೆಂದ್ರೆ ಅವನು ಹಿಂದೆಗಡೆ ಇರ್ತಾನೆ. ಆ ಹುಡುಗಿ ಅನ್ಕೊಂಡಿರುತ್ತೆ ಏನೋ ಪಾಪ ಮಿಸ್ ಆಗಿ ಬಿದ್ದಿರ್ಬೇಕು ಮಗು ಅಂತ. ಮಿಸ್ ಆಗಿ ಬಿದ್ದಿದ್ದಲ್ಲ, ಒದ್ದಿದ್ದು ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಪಾಪ CCTV ಫುಟೇಜನ್ನು ಪರಿಶೀಲನೆ ಮಾಡಿದಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ.